ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಆ್ಯಕ್ಚುಲಿ ವಿನಯ್ ರಾಜ್ಕುಮಾರ್ ಅವ್ರದ್ದು ಗ್ರಾಮಾಯಣ ಅನ್ನೋ ಫಿಲಮ್ದು ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ. ಏನು ಫೈರ್ ಆಗಿದೆ ಗೊತ್ತಾ ರೀ, ಸಕ್ಕದಾಗಿದೆ ಮಾತ್ರ. ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಡೈಲಾಗ್ಸ್ ಇದೆ ರೀ. ಒಬ್ಬನ್ನ ಏನಾದ್ರೂ ಅಯ್ಯೋ ಅನ್ನಿಸ್ಬೇಕು ಅಂತಂದ್ರೆ ಅವನಿಗೆ ಸೊಳ್ಳೆಗಳು ಬಿಡೋ ಅವಶ್ಯಕತೆನೇ ಇಲ್ಲ. ಬಂದು ಕಿವಿ ಹತ್ರ ಗುಯ್ಗುಟ್ರೆ ಸಾಕು. ಒಳ್ಳೆ ರೈಟರ್ಗಳು ಯಾರೋ ಚೆನ್ನಾಗಿ ಬರ್ತಿದ್ದಾರೆ, ರೈಟರ್ಗಳು ಆಕ್ಚುಲಿ. ಕಿವಿ ಹತ್ರ ಗುಯ್ಗುಟ್ರೆ ಸಾಕು. ನಿನ್ ಬಿಲ್ಡೆ ಬಸ್ ನೀರ್ ಕಾಯ್ಸ. ನೋಡ್ರಿ ಅದು ರೀ ರಿಯಲ್ ಫೈರ್ ರೀ. ಒಬ್ಬ ಹೀರೋ ಆಗೋನ್ಗೆ ಆ ಗುಣ ಇರಬೇಕು. ತುಂಬಾ ಸಂತೋಷ ಆಯ್ತು, ನನಗೆ ತುಂಬಾ ಖುಷಿ ಆಯ್ತು. ನ್ಯೂಸ್ ನೀನೇನಾದ್ರೂ ಮಾಡು, ಇಲ್ಲ ನನಗ್ ಮಾಡಕ್ ಬಿಡು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ ಫ್ರೆಂಡ್ಸ್? ಸಕ್ಕತ್ತಾಗಿದೆ ಫ್ರೆಂಡ್ಸ್. ನನಗಂತೂ ಎಸ್ಪೆಷಲಿ ಈ ಟ್ರೈಲರ್ ಅಲ್ಲಿ ಫಸ್ಟ್ ಇಷ್ಟ ಆಗಿದ್ದೆ ವಿನಯ್ ರಾಜ್ಕುಮಾರ್. ಸೀರಿಯಸ್ಲಿ ಈ ಪರ್ಟಿಕ್ಯುಲರ್ ಫಿಲಮ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಈ ಟ್ರೈಲರ್ ನಾವು ನೋಡಿದ್ಮೇಲೆ 101% ಡ್ಯಾಮ್ ಶೂರ್ ಇದು ನೈಲ್ಡ್ ಇಟ್ ಮಾಡೇ ಮಾಡ್ತಾರದು. ಯಾಕೆ ಅಂತಂದ್ರೆ ಅವ್ರ ಫೇಸಲ್ಲಿ ಆ ಫೈರ್ ಇದೆ. ಒಬ್ಬ ಹೀರೋಗೆ ಆ ಫೈರ್ ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ರಿವ್ಯೂ ಕೊಡೋಕ್ಕೆ ಕಾರಣ ದಟ್ ಫಿಲಮ್ ಈಸ್ ರಿಲೇಟೆಡ್ ಟು ವಿಲೇಜ್. ಸೊ ನಾವು ವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನನಗೆ ತುಂಬ ಆಪ್ಟ್ ಆಯ್ತು ಆ ಫಿಲಮ್. ನನಗೆ ಸಕ್ಕತ್ ಇಷ್ಟ ಆಯಿತು. ಆ ದೇವರು, ಆ ಊರಿದ್ದು, ಆ ಪಂಚೆ, ಆ ಫೈರ್ ನನಗೆ ಬಹಳ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ನಾನು ಇದನ್ನೆಲ್ಲದು ಮೀರಿದ್ದು ಒಂದು ಮಾತಾಡಬೇಕು. ವಿನಯ್ ರಾಜ್ಕುಮಾರ್ ಕಮ್ಸ್ ಫ್ರಮ್ ರಾಜ್ಕುಮಾರ್ ಫ್ಯಾಮಿಲಿ. ಆ್ಯಕ್ಚುಲಿ ವಿನಯ್ ರಾಜ್ಕುಮಾರ್ ಅವರೇ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು. ರಾಜ್ಕುಮಾರ್ ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು. ನಿಮ್ಮಲ್ಲಿ ಅದು ಕಾಣ್ತಿದೆ. ನಿಮ್ಮಲ್ಲಿ ಅದು ಕಾಣ್ತಿದೆ. ನಾನು ಆ್ಯಕ್ಚುಲಿ ಒಂದು ಸರಳ ಪ್ರೇಮ ಕಥೆ ನೋಡಿ ನನಗೆ ಬಹಳ ಖುಷಿ ಆಯಿತು. ಸೊ ಈ ಫಿಲಮಲ್ಲಿ ನಾನು ಅದನ್ನು ಮೀರಿದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದು ಬೇರೆ ಕತೆ, ಇದು ಬೇರೆ ಕತೆ. ಈ ಫಿಲಮ್ 101% ಹಿಟ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಎಲ್ಲರೂ 3 ಜುಲೈ ಥಿಯೇಟರಲ್ಲಿ ಹೋಗಿ ಈ ಫಿಲಮ್ ನೋಡಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸಿನಿಮಾ ನೋಡಿ, ಆಮೇಲೆ ನನಗೆ ಇದೇ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ.